Hi friends, welcome back to our channel. Friends, ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ನಾಯ್ಸ್ ಎವಾಲ್ 2 ಸ್ಮಾರ್ಟ್ ವಾಚ್ನ ಫುಲ್ಲು ರಿವ್ಯೂ ಮಾಡಿ ಅಂತ ಹೇಳಿದರು. ಸೊ ನನ್ನ ಹತ್ರ ಅದ್ರ ಬಾಕ್ಸ್ ಇಲ್ಲದೆ ಇರ್ಬೋದು, ಬಟ್ ಕಂಪ್ಲೀಟ್ ಡೀಟೈಲು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ನನ್ನ ಹತ್ರ ಇದೆ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಇದರ ಸ್ಪೆಷಾಲಿಟಿ ಏನಿದೆ, ಇದು ತಗೊಳ್ಬೋದಾ ತಗೋಬಾರ್ದ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ಮತ್ತು ನನ್ನ ಚಾನಲಿಂದ ನಿಮ್ಗೇನಾದ್ರು ಒಂಚೂರು ಯೂಸ್ ಆಯ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಇದೊಂದು 30mm ಡೈಲ್ ಅಮೆಲೋಡ್ ಡಿಸ್ಪ್ಲೇ ಇರುವಂಥದ್ದು, 390x390 ರೆಸೊಲ್ಯೂಷನ್. ಇದೊಂದು ರೌಂಡ್ ಶೇಪ್ ಆಗಿರುವಂಥ ಡಿಸ್ಪ್ಲೇ ಸ್ಮಾರ್ಟ್ ವಾಚ್ ಆಗಿರುವಂಥದ್ದು. ಇದರಲ್ಲಿ ಸ್ಪೆಷಲ್ಲಾಗಿ ಏನೇನಿದ್ದಾವೆ ಅಂತ ನಾವು ನೋಡೋದಾದರೆ ಸ್ಲೀಪ್ ಮಾನಿಟರಿಂಗು, ಬ್ಲಡ್ ಆಕ್ಸಿಜನ್ ಮಾನಿಟರಿಂಗು, 24x7 ಹಾರ್ಟ್ ರೇಟ್ ಮಾನಿಟರಿಂಗು, ಕಸ್ಟಮೈಸಬಲ್ ಆ್ಯಂಡ್ ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಅಂದರೆ 100+ ವಾಚ್ ಫೇಸಸ್ ನಿಮಗೆ ಸಿಗುವಂಥದ್ದು, 3 ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು, ಫಾಸ್ಟ್ ಚಾರ್ಜು 30 ಮಿನಿಟ್ಸ್ಗೆ 5 ದಿನ ಯೂಸೇಜ್ ಮಾಡ್ಬೋದು. ಅಂದರೆ 30 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 5 ದಿನ ಯೂಸ್ ಮಾಡ್ಬೋದು. ಆಬ್ವಿಯಸ್ಲಿ ಟಚ್ ಸ್ಕ್ರೀನು, ಫಿಟ್ನೆಸ್ ಆ್ಯಂಡ್ ಔಟ್ಡೋರು, ಮತ್ತು ಬ್ಯಾಟರಿ ರನ್ ಟೈಮ್ ಅಪ್ ಟು 7 ಡೇಸ್, 7 ದಿನಗಳ ಕಾಲ ಬ್ಯಾಟರಿ ರನ್ ಟೈಮು ಕಂಪ್ನಿ ಕೊಡ್ತಾ ಇದೆ. ಇನ್ನು ಇದ್ರ ಕಂಪ್ಲೀಟ್ ಡೀಟೇಲ್ ನೋಡೋದಾದರೆ ಡೈಲ್ ಕಲರ್ ಬಂದು ಬ್ಲ್ಯಾಕು, ಸರ್ಕಲ್ ಶೇಪು, ಮತ್ತು ಸಿಲಿಕಾನ್ ಮೆಟೀರಿಯಲ್, ಸ್ಟ್ರ್ಯಾಪ್ ಬಂದು ಸಿಲಿಕಾನ್ ಮೆಟೀರಿಯಲ್ ಆಗಿರುವಂಥದ್ದು, ಸೈಜ್ ಬಂದು ನಾರ್ಮಲ್ ರೆಗ್ಯುಲರ್ ಸೈಜೇ ಇರುವಂಥದ್ದು, ಮತ್ತು ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು, ಮತ್ತು ಮೆನ್ನು ಮತ್ತು ವುಮೆನು ಇಬ್ಬರೂ ಯೂಸ್ ಮಾಡುವಂತಹ ಫೋನಲ್ಲ ಸ್ಮಾರ್ಟ್ ವಾಚು. ಯಾವಾಗಲೂ ಫೋನ್ ಬಗ್ಗೆ ರಿವ್ಯೂ ಮಾಡಿ ಅಂದರೆ ಡೀಟೇಲ್ ಹೇಳಿ ಫೋನ್ ಅಂತಲೇ ಬರ್ತೈತೆ. ಓಕೆ, ಸ್ಮಾರ್ಟ್ ವಾಚು. ಆ್ಯಂಡ್ ಕಂಪ್ಯಾಟಬಲ್ OS ಬಂದು ಆ್ಯಂಡ್ರಾಯ್ಡು iOS ಎರಡಕ್ಕೂ ಆರಾಮಾಗಿ ನಾವು ಕನೆಕ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇನ್ನು ನೋಟಿಫಿಕೇಷನ್, ನಮಗೆ ವೈಬ್ರೇಷನ್ ಮುಖಾಂತರ ನಮಗೆ ಸ್ಮಾರ್ಟ್ ನೋಟಿಫಿಕೇಷನ್ ಸಿಗುವಂಥದ್ದು. ಇನ್ನು ಫುಲ್ ಚಾರ್ಜ್ ಮಾಡಬೇಕು ಅಂದರೆ 7 ದಿನ ನಾವು ಯೂಸ್ ಮಾಡಬೇಕಂದ್ರೆ 70 ನಿಮಿಷಗಳ ಕಾಲ ನಾವು ಚಾರ್ಜ್ ಮಾಡಬೇಕು. ಮತ್ತು ರೀಚಾರ್ಜಬಲ್ ಬ್ಯಾಟರಿ ಆ್ಯಂಡ್ ಮ್ಯಾಗ್ನೆಟಿಕ್ ಚಾರ್ಜರ್ ಕೂಡ ನಮಗೆ ಇದರಲ್ಲಿ ಸಿಗುವಂಥದ್ದು. ಬ್ಲೂಟೂತ್ ಇದೆ, ಮೆಸೇಜಿಂಗ್ ಸಪೋರ್ಟ್ ಇದೆ, ಮತ್ತು ಇಮೇಲ್ ಸಪೋರ್ಟ್ ಕೂಡ ಇದೆ. ಆಪ್ರೇಟಿಂಗ್ ರೇಂಜ್ ಬಂದು 10 ಮೀಟರ್ ಅಂದರೆ 30 ಫೀಟ್ವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಮೊಬೈಲ್ ನೀವು ಮನೇಲಿಟ್ಟಿರ್ತೀರ, ನೀವೊಂದು 30 ಫೀಟ್ವರೆಗೂ ಹೋದರೆ ನಿಮ್ಗೆ ಆರಾಮಾಗಿ ಕನೆಕ್ಟಾಗೇ ಇರುತ್ತೆ. ಮತ್ತು ಕಾಲ್ ಫ್ಯೂಚರ್ ನೋಡೋದಾದರೆ ಇದರಲ್ಲಿ ಯಾವುದೇ ರೀತಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫ್ಯೂಚರ್ ಇಲ್ಲ. ಜಸ್ಟ್ ಮ್ಯೂಟ್ ಕಾಲು, ರಿಜೆಕ್ಟ್ ಕಾಲ್ ಇವೆರಡೇ ಆಪ್ಷನ್ ನಮಗೆ ಸಿಗುವಂಥದ್ದು. ಇದರಲ್ಲಿ ಸ್ಲೀಪ್ ಮಾನಿಟರಿಂಗು, ಬ್ಲಡ್ ಆಕ್ಸಿಜನ್ ಮಾನಿಟರು, 24x7 ಹಾರ್ಟ್ ರೇಟ್ ಮಾನಿಟರು, 12 ಸ್ಪೋರ್ಟ್ಸ್ ಮೋಡ್ ಇರುವಂಥದ್ದು, ಮತ್ತು ರೈಸ್ ರಿಸ್ಟ್ ಇದೆ, ಮತ್ತು ಲೈಟ್ ಅಪ್ ಸ್ಕ್ರೀನ್ ಇದೆ, ಪುಲ್ ಡೌನ್ ಲೈಟ್ಸ್ ಡೌನ್ ಸ್ಕ್ರೀನ್ ಕೂಡ ಇದರಲ್ಲಿ. ಬಿಲ್ಡ್ ಕ್ವಾಲಿಟಿ ಬಂದು ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಆಗಿರುವಂಥದ್ದು. ನಾವು ಇದರಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ನೋಡ್ಬೋದು. ಇದಕ್ಕೆ ಆದಂಥ ಪರ್ಟಿಕ್ಯುಲರ್ ಆ್ಯಪ್ ಇದೆ. ಆ್ಯಪ್ ಮುಖಾಂತರ ನಾವು ಮೊಬೈಲ್ನಲ್ಲಿ ಕನೆಕ್ಟ್ ಮಾಡಿಕೊಂಡು ವಾಚ್ನ ಅಂದರೆ ಕಸ್ಟಮೈಸ್ ಮಾಡ್ಬೋದು ವಾಚ್. ಇನ್ನು ಈ ವಾಚ್ನ ತಗೊಂಡಿರೋರು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋದಾದರೆ ಕಂಪ್ಲೀಟಾಗಿ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ನೀವೇನಾದರೂ ಈ ವಾಚ್ ತಗೋಬೇಕು ಅಂತ ಹೇಳಿದ್ರೆ ಅಡ್ವಾಂಟೇಜಸ್ ಮೊದಲು ಹೇಳ್ಬಿಡೋಣ. ಅಡ್ವಾಂಟೇಜಸ್ ಬಂದು ಲೈಟ್ ವೆಯ್ಟ್ ಇದೆ, ಮತ್ತು ಡಿಫ್ರೆಂಟ್ ಅಟ್ರಾಕ್ಟಿವ್ ವಾಚ್ ಫೇಸಸ್ ಕೂಡ ಇದರಲ್ಲಿ ಇದೆ, ಮತ್ತು ಸ್ಮೂತ್ ಟಚ್ ಕಂಟ್ರೋಲ್ ಇರುವಂಥದ್ದು, ಮತ್ತು ಯೂಸರ್ ಇಂಟರ್ಫೇಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬ್ಯೂಟಿಫುಲ್ ಸ್ಕ್ರೀನ್ ಬ್ರೈಟ್ನೆಸ್ ಇದೆ, ಆ್ಯಂಡ್ ವೆರಿ ಫಾಸ್ಟ್ ಚಾರ್ಜಿಂಗು, ಮತ್ತು ಇದಿಷ್ಟು ಅಡ್ವಾಂಟೇಜಸ್ ಇರುವಂಥದ್ದು. ಇನ್ನು ಡಿಸ್ಅಡ್ವಾಂಟೇಜಸ್ ನಾವು ನೋಡಿದ್ರೆ ಈಸಿಯಾಗಿ ಡಿಸ್ಪ್ಲೇ ಸ್ಕ್ರ್ಯಾಚ್ ಆಗುವಂಥದ್ದು, ಮತ್ತು ಪೂರ್ ಬ್ಯಾಟರಿ ಲೈಫು. ಏನಾದರೂ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇ ಏನಾದರೂ ಯೂಸ್ ಮಾಡಿದ್ರೆ ಅಂದರೆ ಅಷ್ಟು ಬ್ಯಾಟರಿ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಮತ್ತು ಸ್ಮಾಲ್ ಡಿಸ್ಪ್ಲೇ ಸೈಜ್ ಅಂತಲೇ ಹೇಳ್ಬೋದು, ಮತ್ತು ಪೂರ್ ಕ್ವಾಲಿಟಿ ಚಾರ್ಜಿಂಗ್ ಕೇಬಲ್ ಆಗಿರುವಂಥದ್ದು. ಮತ್ತು ನೀವು ಸ್ಟೆಪ್ಸ್ ಕೌಂಟ್ಸ್ ಏನಾದರೂ ನೋಡ್ತಾ ಇದ್ದರೆ ಅದ್ರ ಸೆನ್ಸರ್ ಪಕ್ಕಾ ಅಜೀಬು. ಅಂದರೆ ಇವಾಗ ನೀವೇನಾದರೂ ಒಂದು 200 ಸೈಕ್ಲಿಂಗ್ ಏನಾದರೂ ಮಾಡ್ತಾ ಇರ್ತೀರ, ಇಲ್ಲ ಸ್ಟೆಪ್ ಕೌಂಟ್ಸ್ ಏನಾದರೂ ಅಂದರೆ ವಾಕಿಂಗ್ ಮಾಡ್ತಾ ಇರ್ತೀರ, 200 ಸ್ಟೆಪ್ ಏನಾದರೂ ನೀವು ಹಾಕೋರೆ ಇದು 2000 ಸ್ಟೆಪ್ಸ್ನ ತೋರಿಸುವಂಥದ್ದು. ಅಂದರೆ ಅಷ್ಟೊಂದು ಕಂಪ್ಯಾಟಿಬಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ಸೆನ್ಸರ್ಗಳು ಅಂತ ಹೇಳ್ತಿದ್ದಾರೆ. ಮತ್ತು ಬ್ಯಾಡ್ ಟ್ರ್ಯಾಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು 3 ಕಿಲೋಮೀಟ್ರ್ ಹೊಡಿದ್ರೆ ಇದು 9 ಕಿಲೋಮೀಟ್ರು ವಾಕ್ ಮಾಡಿದ್ದೀರಾ, ರನ್ ಮಾಡಿದ್ದೀರಾ ಅಂತ ತೋರಿಸ್ತಾ ಇದೆ. 3000 ರೂಪಾಯಿಗೆ ಇದು ತಗೊಳ್ಳೋ ಅಂತಹ ಅರ್ಹತೆ ಇಲ್ಲದೆ ಇರೋ ವಾಚ್ ಅಂತ ಹೇಳ್ತಾರೆ. ಅಂದರೆ ಸೆನ್ಸರ್ ಯಾವುದೇ ರೀತಿ ಚೆನ್ನಾಗಿ ಅಂದರೆ ಪರ್ಟಿಕ್ಯುಲರಾಗಿ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಟೋಟಲಾಗಿ ಒಂದು ಒಳ್ಳೆ ಡಿಸ್ಪ್ಲೇ ಇರುವಂತಹ ಸ್ಮಾರ್ಟ್ ವಾಚ್ ಬೇಕು ಅಂದರೆ ಆರಾಮಾಗಿ
ಈ ವಾಚ್ನ ತೊಗೋಬೋದು, ಬಟ್ ಸೆನ್ಸರ್ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಆಗಿರುವಂಥ ಈ ಸ್ಮಾರ್ಟ್ ವಾಚ್ದಾಗಿತ್ತು. ಸೊ ತಗೋಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕರೆಕ್ಟಾಗಿ ಫುಲ್ಲಾಗಿ ಕೇಳಿಕೊಂಡು ತಗೊಳ್ಳೋದ ಬೇಡ ಅಂತ ನಿಮ್ಮಿಷ್ಟ. ತಗೊಂಡ್ರೆ ತಗೋಬೋದು, ಇಲ್ಲಾಂದರೆ ಇಲ್ಲ. ಸೊ ಇದಿಷ್ಟು ನಾಯ್ಸ್ ಎವಾಲ್ವ್ 2 ಅಮೋಲೆಡ್ ಡಿಸ್ಪ್ಲೇ ಹೊಂದಿರುವಂತಹ ನಾಯ್ಸ್ ಬ್ರ್ಯಾಂಡ್ ಆಗಿರುವಂತಹ ಸ್ಮಾರ್ಟ್ ವಾಚ್ದಾಗಿತ್ತು. ನನ್ನ ಫ್ರೆಂಡ್ ಒಬ್ಬರು ಸಬ್ಸ್ಕ್ರೈಬರು ಇದ್ರ ಬಗ್ಗೆ ರಿವ್ಯೂ ಮಾಡಿ ಅಂದರೆ ಡೀಟೇಲ್ ಹೇಳಿ ಅಂತ ಹೇಳಿದರು. ಸೊ ಹಾಗಾಗಿ ಮಾಡಿದ್ದೀನಿ. ಇದು ಯೂಸ್ ಆಗ್ಬೋದು, ನೀವೇನಾದರೂ ಈ ವಾಚ್ ಏನಾದರೂ ತೊಗೋಬೇಕು ಅಂತೀರ ಯೂಸ್ ಆಗ್ಬೋದು. ಸೊ ಇದಿಷ್ಟು ಈ ವಾಚ್ನ ಕಂಪ್ಲೀಟ್ ಡೀಟೇಲ್ ಆಗಿತ್ತು. ಸೊ ನನ್ನ ಚಾನಲಿಂದ ಒಂಚೂರು ಹೆಲ್ಪ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಮುಂದಿನ ದಿನಗಳಲ್ಲಿ ತರ್ತೀನಿ. ಸೊ ಅಲ್ಲಿವರೆಗೂ ಬಾಯ್.